ಓಂ ಆದಿತ್ಯಾಯ ವಿದ್ಮಹೇ ಮಾರ್ತಾಂಡಾಯ ಧೀಮಹಿ ತನ್ನ ಸೂರ್ಯ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ಆಗಸ್ಟ್ 16ರಿಂದ 22ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ, ಕರ್ಮಸ್ಥಾನದಲ್ಲಿ ಕುಜ, ಲಾಭಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿ ಬುಧ ಆಗಸ್ಟ್ 22ನೇ ತಾರೀಕುವರೆಗೂ ಲಾಭಸ್ಥಾನದಲ್ಲಿ ಇರ್ತಾನೆ. ಲಾಭಸ್ಥಾನದಲ್ಲಿ ಗುರು, ವ್ಯಯಸ್ಥಾನದಲ್ಲಿ ಸೂರ್ಯ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ನೀವು ಪ್ರಗತಿ ಕಾಣ್ತೀರಾ. ಯಶಸ್ಸಿನ ಹೆಜ್ಜೆ, ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯ ಮತ್ತು ಜವಾಬ್ದಾರಿಯುತ ನಡವಳಿಕೆಯಿಂದಾಗಿ ಕೆಲಸದಲ್ಲಿ ಉತ್ತಮ ಹೆಸರು ಸಿಗಲಿದೆ. ಯಾವುದೇ ಯೋಜನೆ, ನಿರ್ವಹಣೆ ನೀವು ಅತ್ಯಂತ ಸುಲಭವಾಗಿ ನಿಭಾಯಿಸುತ್ತೀರಾ. ಪರಿಶ್ರಮಕ್ಕೆ ಒಳ್ಳೆ ಫಲಿತಾಂಶ ಸಿಗಲಿದೆ. ಈ ವಾರ ಕೆಲಸದ ಗಡಿಬಿಡಿಯಲ್ಲಿ ಯಾವುದೇ ತಪ್ಪು ನಿರ್ಧಾರಗಳನ್ನು ತಗೋಬೇಡಿ. ತಾಳ್ಮೆಯಿಂದ ಕೆಲಸ ಮಾಡುವುದು ಒಳ್ಳೆಯದು. ಏನೇ ಡಾಕ್ಯುಮೆಂಟ್ಸ್ ಇದ್ರೇನೋ 2 ಸಲ ನೀವು ಚೆಕ್ ಮಾಡಬೇಕಾಗುತ್ತೆ. ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ವಾರದ ಮಧ್ಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಸದ್ಯಕ್ಕೆ ಯಾರಿಗೂ ಸಾಲ ಕೊಡಬೇಡಿ. ಈ ವಾರ ನೀವು ಎಚ್ಚರಿಕೆ ವಹಿಸಬೇಕು. ಆದಾಯ ಚೆನ್ನಾಗಿ ಇರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ. ಆಪ್ತರೊಂದಿಗೆ ಮಾತನಾಡುವಾಗ ಮಾತಿನ ಮೇಲೆ ಸ್ವಲ್ಪ ನಿಗಾ ವಹಿಸಿ. ವಾದದಿಂದ ದೂರವಿರಿ. ಅತಿಯಾದ ಆಲೋಚನೆ ಮಾಡ್ತೀರಾ, ಅದರಿಂದಾಗಿ ಸ್ವಲ್ಪ ನಿಮಗೆ ಆಯಾಸ ಅನ್ನಿಸ್ಬೋದು. ತಲೆನೋವು ಬರುವ ಸಾಧ್ಯತೆ ಇದೆ. ಯಾಕೆ ಆಲೋಚನೆ ಮಾಡ್ತೀರಾ? ಎಷ್ಟು ಆಲೋಚನೆ ಮಾಡಿದ್ದೀರೇನೋ ಆಗೋದೇ. ಜಾಸ್ತಿ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಸ್ಕಿಪ್ ಮಾಡ್ತೀರಾ ಅನಿಸುತ್ತೆ. ನೀವು ಊಟ ಲೇಟಾಗಿ ತಿಂತೀರಾ ಏನೋ. ಟೈಮಿಗೆ ಸರಿಯಾಗಿ ತಿನ್ನಿ. ವಿಶ್ರಾಂತಿಗೆ ಆದ್ಯತೆಯನ್ನು ನೀವು ಕೊಡಬೇಕು. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಈ ವಾರ. ಮತ್ತು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರೋರ್ಗೂ ಚೆನ್ನಾಗಿದೆ. ಆದರೆ ಗಮನ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ, ಕಮ್ಮಿ ಆಗುತ್ತೆ ಗಮನ. ಫ್ರೆಂಡ್ಸ್ ಜೊತೆ ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ಪಾಸ್ ಮಾಡೋದನ್ನು ನೀವು ಕಮ್ಮಿ ಮಾಡಬೇಕು. ಮತ್ತು ಮೊಬೈಲ್ ನೋಡೋದನ್ನು ನೀವು ಸ್ವಲ್ಪ ಹೊತ್ತು ನೋಡಿ, ಜಾಸ್ತಿ ಹೊತ್ತು ನೋಡಬೇಡಿ. ಓದಿನ ಮೇಲೆ ನೀವು ಕಾನ್ಸಂಟ್ರೇಷನ್ ಕೊಡಬೇಕು. ಮಕ್ಕಳಿಗೋಸ್ಕರ ಸ್ವಲ್ಪ ಸಮಯ ಕೊಡಿ. ಪರಿಹಾರ ಬಂದು ಗಣೇಶನಿಗೆ ಆರಾಧನೆ ಮಾಡಿ. ನಿಮ್ಮ ಅಡೆತಡೆಗಳನ್ನು ದೂರ ಮಾಡಲು ಗಣೇಶನು ಸಹಾಯ ಮಾಡ್ತಾನೆ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ. ಬುಧವಾರದಂದು ನಿಮ್ಮ ಗಮನ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತೆ. ಹಸುಗಳಿಗೆ ಹುಲ್ಲು ತಿನ್ನಿಸಿ. ಮತ್ತು ನಿಮ್ಮ ರಾಶ್ಯಾಧಿಪತಿ ಬುಧನ ಮಂತ್ರ ಓಂ ಬುಧಾಯ ನಮಃ ಅಂತ ಮಂತ್ರವನ್ನು 108 ಸಲ ಜಪಿಸಿ. ಒಳ್ಳೆಯದಾಗುತ್ತೆ. ಮಂಗಳಗೌರಿ ವ್ರತ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಭಕ್ತಿಪೂರ್ವಕ ಶುಭಾಶಯಗಳು ಎಲ್ಲರಿಗೂ. ಆ ಲಕ್ಷ್ಮೀದೇವಿ ನಿಮಗೆ ಸಿರಿ ಸಂಪತ್ತು, ಐಶ್ವರ್ಯ, ಆರೋಗ್ಯ, ನೆಮ್ಮದಿ, ಸಂತೋಷವನ್ನು ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.